ತೀರದಲ್ಲಿ ಬಾಗಪ್ಪ ಆಗಿನ್ನೂ ಬೆಳೆದಿರಲಿಲ್ಲ. ಚಂದಪ್ಪನ ಗ್ಯಾಂಗ್ ಸೇರೋ ತನಕ ಬಾಗಪ್ಪ ಯಾರು ಅಂತಲೂ ಯಾರಿಗೂ ಗೊತ್ತಿರಲಿಲ್ಲ. ಇಂತಹ ಬಾಗಪ್ಪ ಎಷ್ಟು ಕೋಟಿ ಒಡೆಯ ಗೊತ್ತಾ? ಅದೆಷ್ಟು ಕೋಟಿ ಸಂಪಾದನೆ ಮಾಡಿದ್ದ ಅಂತೀರಾ? ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿ ಅಂತೀರಾ? ಕಡಿಮೆ ಅವಧಿಯಲ್ಲಿ ಬಾಗಪ್ಪ ಹೇಗೆಲ್ಲ ಸಂಪತ್ತಿನ ಕೋಟೆ ಕಟ್ಟಿದ್ರು ಗೊತ್ತಾ? ಬಾಗಪ್ಪ ಆ ಸಂಪತ್ತಿನಲ್ಲಿ ದೇವರಿಗೆ ಎಷ್ಟು ಮೀಸಲಿಟ್ಟಿದ್ದ ಅಂತೀರಾ? ಬಾಗಪ್ಪ ಸಂಪತ್ತಿನ ಸೀಕ್ರೆಟ್ ನಿಮ್ಮ ಮುಂದಿಡ್ತೀವಿ ನೋಡಿ. ಭೀಮಾ ತೀರ ನದಿ ಆರ್ಭಟ ಎಷ್ಟು ಜೋರಾಗಿರುತ್ತೋ, ನದಿಯ ರಭಸ ಎಷ್ಟಿರುತ್ತೋ ಅಷ್ಟೇ ರೋಷ, ಅಷ್ಟೇ ಕೋಪ, ಅಷ್ಟೇ ಜಿದ್ದು ಭೀಮಾ ತೀರದ ಮಣ್ಣಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರಿಗೂಗಿದೆ. ಭೀಮಾ ತೀರ ಅಂದ್ರೆ ಬರೀ ರಕ್ತ ಸಿಕ್ತ ಮಾತ್ರವಲ್ಲ, ಅಲ್ಲಿ ಪ್ರೀತಿನೂ ಇದೆ, ಸ್ನೇಹನೂ ಇದೆ. ಭೀಮೆಯ ನೀರು ಕುಡಿದು ಇಡೀ ದಿನ ಜಮೀನಿನಲ್ಲಿ ಕೆಲಸ ಮಾಡೋ ಶ್ರಮಜೀವಿಗಳಿದ್ದಾರೆ, ಸಾಧನೆ ಮಾಡಿದ್ದೋರು ಇದ್ದಾರೆ. ಈ ಒಳ್ಳೆಯ ವ್ಯಕ್ತಿಗಳ ನಡುವೆ ಭಯಾನಕ ನಟೋರಿಯಸ್ ಹಂತಕರಿದ್ದಾರೆ. ಆ ಹಂತಕರ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳೋದು ಭಾಗಪ್ಪ ಹರಿಜನ. ಮುಖದಲ್ಲಿ ಸ್ಮೈಲು, ಕಣ್ಣಲ್ಲಿ ಬೆಂಕಿ, ಸುತ್ತಮುತ್ತ ಫಾಲೋವರ್ಸ್. ಇದು ಬಾಗಪ್ಪನ ಸ್ಟೈಲು, ನೇಮು, ಫೇಮು. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬ್ಯಾಡಗಿ ಹಾಳದಲ್ಲಿ ಹುಟ್ಟಿ ಇಡೀ ಭೀಮಾ ತೀರವನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಆಳ್ತಾರೆ ಅಂದ್ರೆ ಸುಮ್ಮನೆ ಅಲ್ಲ. ಯಾಕಂದ್ರೆ ಭಾಗಪ್ಪ ಭೀಮಾ ತೀರದಲ್ಲಿ ಮೊದಲ ರಕ್ತ ಸಿಕ್ತ ಹೆಜ್ಜೆ ಇಟ್ಟಿದ್ದು ಭಯಾನಕ ಹಂತಕರು ಕತ್ತಿ ಹಿಡಿದು ಮೆರೀತಿದ್ದ ಸಮಯದಲ್ಲಿ. ಹೀಗಾಗಿ ಬಾಗಪ್ಪನನ್ನ ಪಾಯಿಂಟ್ ಔಟ್ ಮಾಡದೇ ಇರುವವರೇ ಇರಲಿಲ್ಲ. ಇಂತಹ ಭಾಗಪ್ಪ ಹರಿಜನ ಯಾವಾಗ ಮೊದಲು ಬಂದೂಕು ಹಿಡಿತಾನೋ, ಯಾವಾಗ ರೈತನ ಜಮೀನಿಗೆ ಹೋಗುವ ದಾರಿಯಲ್ಲಿ ಗುಂಡಾರಿಸಿದ್ನೋ, ಆವತ್ತಿನಿಂದ ಬಾಗಪ್ಪನ ಹೆಸರು ಕೇಳೋಕೆ ಶುರುವಾಗುತ್ತೆ. ಆ ಹತ್ಯೆಯ ಬಳಿಕವೇ ಬಾಗಪ್ಪನ ಹೆಸರು ಎಲ್ಲಾ ಕಡೆ ಕೇಳಿಕವು. ಅಥವಾ ಇಡೀ ಭೀಮಾ ತೀರವನ್ನ ಆಳ್ಬೇಕು ಅಂತ ಬಂದಿದ್ನೋ ಏನೋ ಗೊತ್ತಿಲ್ಲ. ಬಟ್ ಬಾಗಪ್ಪ ಇಡೀ ಭೀಮಾ ತೀರವನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾನೆ. ಹೀಗೆ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಗ್ಯಾಪ್ನಲ್ಲಿ ಬಾಗಪ್ಪ ಸುಮ್ಮನೆ ಇರಲಿಲ್ಲ. ಬೇಜಾನ್ ದುಡ್ಡು ಮಾಡಿದ್ದ, ಆಸ್ತಿ ಗಳಿಸಿದ್ದ. ತನ್ನ ಕುಟುಂಬಕ್ಕಾಗಿ ಅಲ್ಲದಿದ್ರು ತನ್ನ ಗ್ಯಾಂಗ್ ಅನ್ನ ನೋಡಿಕೊಂಡು ಹವಾ ಕ್ರಿಯೇಟ್ ಮಾಡೋಕೆ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದ. ಯಾವ್ಯಾವ ಮೂಲೆಯಿಂದ ಹೇಗೆಲ್ಲ ದುಡ್ಡು ಮಾಡಬೇಕಿತ್ತು ಆ ಎಲ್ಲ ಮೂಲೆಯಿಂದ ದುಡ್ಡು ಪೀಕ್ತಿದ್ದ. ಹಾಗಾದ್ರೆ ಭಾಗಪ್ಪ ಹರಿಜನ ಎಷ್ಟು ಆಸ್ತಿ ಮಾಡಿದ್ದಾನೆ ಗೊತ್ತಾ? ಎಷ್ಟು ಕೋಟಿಯ ಒಡೆಯಾಗಿದ್ದ? ಆಸ್ತಿ ವಿಚಾರ ಬಂದ್ರೆ ಭಾಗಪ್ಪ ಎಷ್ಟು ಕ್ರೂರಿಯಾಗ್ತಿದ್ದ ಗೊತ್ತಾ? ಆಸ್ತಿ ಮಾಡಿದ್ಮೇಲೆ ಭಾಗಪ್ಪ ಹೇಗೆ ಬದಲಾಗಿದ್ದ ಅಂತೀರಾ? ಭಾಗಪ್ಪನ ಸಂಪತ್ತಿನ ರಹಸ್ಯವನ್ನ ನಾವಿವತ್ತು ನಿಮಗೆ ತೋರಿಸೋಕೆ ಹೊರಟಿರೋದು. ಭೀಮಾ ತೀರದಲ್ಲಿ ರಕ್ತದೋಕುಳಿಯ ಮೊದಲ ಅಧ್ಯಾಯದಲ್ಲಿ ಬರೋದು ಚಂದಪ್ಪ ಹರಿಜನ ಅನ್ನೋ ನಟೋರಿಯಸ್ ಹಂತಕ. ಆತನ ಶೂಟೌಟ್ ನಂತರ ಮುನ್ನೆಲೆಗೆ ಬರೋದೇ ಬಾಗಪ್ಪ ಹರಿಜನ. ಚಂದಪ್ಪನ ನಂತರ ತನ್ನದೇ ಹವಾ ಸೃಷ್ಟಿಸಿದ್ದ ಬಾಗಪ್ಪನ ಕಂಡ್ರೆ ಭೀಮಾ ತೀರದ ಜನ ಗಡಗಡನೆ ನಡುತ್ತಾಗಿದ್ರು. ಬಹುತೇಕ ಕಡೆಗಳಲ್ಲಿ ಬಾಗಪ್ಪನ ಹೆಸರು ಹೇಳಿದ್ರೆ ಕೆಲಸ ಆಗೋಗ್ತಿತ್ತು. ಅಷ್ಟೊಂದು ಹವಾ ಮೇಂಟೈನ್ ಮಾಡಿದ್ದ ಬಾಗಪ್ಪ ಹರಿಜನ. ಸಾಮಾನ್ಯವಾಗಿ ವಿಜಯಪುರ, ಕಲಬುರಗಿ, ಮಹಾರಾಷ್ಟ್ರದ ಕಡೆಗಳಲ್ಲಿ ಓಡಾಡ್ಕೊಂಡಿದ್ದ ಬಾಗಪ್ಪ ದುಡ್ಡಿನ ರುಚಿಯನ್ನ ನೋಡಿದ್ದೆ ಚಂದಪ್ಪನ ಗ್ಯಾಂಗ್ ಸೇರಿದ್ಮೇಲೆ. ಭೀಮಾ ತೀರ ಅದಾಗಲೇ ಚಂದಪ್ಪನ ಕಂಟ್ರೋಲ್ನಲ್ಲಿತ್ತು. ಚಂದಪ್ಪನ ಹೆಸರು ಹೇಳ್ಕೊಂಡು ತುಂಬಾ ಜನ ದುಡ್ಡು ಮಾಡಿದ್ರು, ಆಸ್ತಿ ಸಂಪಾದನೆ ಮಾಡಿದ್ರು. ಈ ಗ್ಯಾಪ್ನಲ್ಲಿ ಚಂದಪ್ಪ ಹರಿಜನ ಕೂಡ ಬೇಜಾನ್ ಸಂಪಾದನೆ ಮಾಡಿದ್ದ. ಇಂತಹ ಹೊತ್ತಲ್ಲಿ
ಚಂದಪ್ಪನ ಗ್ಯಾಂಗ್ ಸೇರಿದ್ದ ಭಾಗಪ್ಪ ಬೆರೆಯೋಕೆ ಶುರು ಮಾಡ್ತಾನೆ. ಚಂದಪ್ಪನಿಗೆ ರೈಟ್ ಹ್ಯಾಂಡ್ ರೀತಿ ಇರ್ತಾನೆ. ಅದರಲ್ಲೂ ಚಂದಪ್ಪ ಹರಿಜನ ಮತ್ತು ಭಾಗಪ್ಪ ಹರಿಜನ ಒಂದೇ ಕುಟುಂಬದವರು, ಸಂಬಂಧಿಗಳು ಬೇರೆ. ಹೀಗಾಗಿ ಭಾಗಪ್ಪನಿಗೆ ಚಂದಪ್ಪನ ಬಳಿ ಹೋಗೋದು ಕಷ್ಟ ಆಗಿರ್ಲಿಲ್ಲ. ಚಂದಪ್ಪ ಹರಿಜನನ ಬಳಿ ಹೋದ ಬಳಿಕ ಈ ಭಾಗಪ್ಪ ಮತ್ತಷ್ಟು ಬೆಳೀತಾನೆ. ಸೈಲೆಂಟ್ ಆಗಿ ಸ್ವಲ್ಪವೇ ದುಡ್ಡು ಮಾಡೋಕೆ ಮುಂದಾಗ್ತಾನೆ. ಆಸ್ತಿ ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಪುಕ್ಸಟ್ಟೆ ಸಿಕ್ಕ್ರೆ ಯಾರೂ ಬಿಡಲ್ಲ. ಇಲ್ಲಿ ಭಾಗಪ್ಪ ಕೂಡ ಅಷ್ಟೇ. ಆಸ್ತಿ ದುಡ್ಡು ಅಂತ ಬಂದ್ರೆ ರಾಕ್ಷಸನಾಗಿ ಬದಲಾಗ್ತಿದ್ದ. ಹಾಗಂದ ಮಾತ್ರಕ್ಕೆ ಬಡವರ ಜಮೀನು ಕಿತ್ಕೊಂಡಿರಲ್ಲ, ರೈತರಿಗೆ ಮೋಸ ಮಾಡಿಲ್ಲ. ಎಲ್ಲೆಲ್ಲಿ ಕೈ ಹಾಕಿದ್ರೆ ದುಡ್ಡು ತಾನಾಗೆ ಬರ್ತಿತ್ತು. ಅದನ್ನೆಲ್ಲ ಚಂದಪ್ಪನನ್ನ ನೋಡಿ ಕಲ್ತಿದ್ದ. ಆದ್ರೆ ಅದೇ ಸಮಯದಲ್ಲಿ ಭಾಗಪ್ಪನಿಗೆ ಜಾಕ್ ಪಾಟ್ ಹೊಡೀತಂತೆ. ಜಾಕ್ ಪಾಟ್ ಅಂದ್ರೆ ಲಾಟ್ರಿ ಅಲ್ಲ, ಚಂದಪ್ಪನ ಆಸ್ತಿ. ಎಸ್, ಭಾಗಪ್ಪನ ರಕ್ತಸಿಕ್ತ ಅಧ್ಯಾಯ ಶುರುವಾದ ಬೆನ್ನಲ್ಲೇ ಅದ್ಯಾವುದೋ ಕೇಸ್ನಲ್ಲಿ ಜೈಲು ಸೇರಿದ್ದ ಚಂದಪ್ಪ ಹರಿಜನ ಜೈಲಿನಿಂದ ಎಸ್ಕೇಪ್ ಆಗಿದ್ದ. ಕೊಲೆ ಕೇಸೊಂದರಲ್ಲಿ ವಾಂಟೆಡ್ ಆಗಿದ್ದ. ಮತ್ತೊಂದ್ ಕಡೆ ಚಂದಪ್ಪನನ್ನ ಹೊಡೆಯೋಕೆ ವೈರಿಗಳು ಕಾಯ್ತಿದ್ರು. ಇಂತಹ ಸಮಯದಲ್ಲಿ ಚಂದಪ್ಪನಿಗೆ ಈ ಭಾಗಪ್ಪ ಕಾವಲಾಗಿ ನಿಲ್ತಾನೆ. ಚಂದಪ್ಪ ಕಣ್ಸನ್ನೆ ಮಾಡ್ತಿದ್ದಂತೆ ಗ್ಯಾಂಗ್ ಕಟ್ಕೊಂಡು ಮುನ್ನುಗ್ತಿದ್ದ. ಆದ್ರೆ ಆವತ್ತು ಮಾತ್ರ ಭಾಗಪ್ಪನಿಗೆ ಆ ಅವಕಾಶ ಇರಲಿಲ್ಲ. ಪೊಲೀಸ್ ಅರೆಸ್ಟ್ ಮಾಡಕ್ ಹೋದಾಗ ಫೈರ್ ಎಕ್ಸ್ಚೇಂಜ್ ಆಯ್ತು. ಅದ್ರಾಗ ಅವ ಡೆತ್ ಆಯ್ತು. ಇವರು ಸೆಲ್ಫ್ ಪ್ರೊಟೆಕ್ಷನ್ಗೋಸ್ಕರ ಪೊಲೀಸರು ಚಂದಪ್ಪ ಫೈರ್ ಮಾಡ್ತಾನೆ ಇವ್ರ ಮೇಲೆ, ಪೊಲೀಸರ ಮೇಲೆ. ಅವಾಗ ಮಾಂತೇಶ್ವರ್ ಜಿದ್ದಿ ಅವರು, ಪಠಾನ್ ಅವರು ಮತ್ತು ಸ್ಟಾಫ್ ಎಲ್ಲ ಫೈರ್ ಓಪನ್ ಮಾಡಿದಾಗ ಅವ್ನು ಗುಂಡು ತಗಲಿ ಅಲ್ಲೇ ಡೆತ್ ಆಗುತ್ತೆ. ಒಂದು ಪೊಲೀಸ್ ಆಪ್ರೇಷನಲ್ಲಿ ಡೆತ್ ಆಗುತ್ತೆ. ಆ ನಂತರ ಅದೇ ಟೈಮ್ಗೆ ಇವ ಭಾಗಪ್ಪ ಹರಿಜನ ಅಲ್ಲೇ ವಾಚ್ ಮಾಡ್ತಾ ಇದ್ದ. ಯಾವುದೇ ಪೊಲೀಸ್ ಮೂವ್ಮೆಂಟು ಯಾರು ಬಂದ್ರೆ ಹೇಳ್ಬೇಕಂತ ಅಲ್ಲೇ ಇದ್ದ. ಈ ಫೈರ್ ಓಪನ್ ಆದ್ಕೊಳ್ಳೆ ಅಲ್ಲಿಂದ ಓಡ್ ಹೋದ ಅಂತೇನೋ ಒಂದು ರೂಮರ್ಸ್ ಇದೆ. ಆವತ್ತು ಭೀಮಾ ತೀರದ ಹಂತಕ ಚಂದಪ್ಪನನ್ನ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ. ಈ ವೇಳೆ ಅಲ್ಲೇ ಇದ್ದ ಭಾಗಪ್ಪ ಜೀವ ಉಳಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅಲ್ಲಿಂದ ಎಸ್ಕೇಪ್ ಆದ ಬಳಿಕ ಕೆಲ ದಿನಗಳ ಕಾಲ ಸೈಲೆಂಟ್ ಆಗಿ ಇರ್ತಾನೆ. ಯಾಕಂದ್ರೆ ಚಂದಪ್ಪನ ವ್ಯವಹಾರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿದ್ದು ಭಾಗಪ್ಪನಿಗೆ ಮಾತ್ರ. ಹೀಗಾಗಿ ಚಂದಪ್ಪನ ಆಸ್ತಿ, ಚಂದಪ್ಪನ ಸಂಪತ್ತು ಭಾಗಪ್ಪನ ಪಾಲಾಗಿತ್ತು ಅನ್ನೋ ಆರೋಪ ಆಗಿದೆ. ಆವತ್ತು ಚಂದಪ್ಪ ಮಾಡಿದ್ದ ಆಸ್ತಿ ಮಕ್ಕಳಿಗೂ ಸಿಕ್ಕಿರ್ಲಿಲ್ಲ, ಭಾಗಪ್ಪನೇ ಅನುಭವಿಸಿದ್ದ ಅನ್ನೋ ದೊಡ್ಡ ಆರೋಪ ಆಗಿದೆ. ಈ ಆರೋಪಕ್ಕೆ ಪುಷ್ಟಿ ಎಂಬಂತೆ ಅದೇ ಆಸ್ತಿ ವಿಚಾರಕ್ಕೆ ಚಂದಪ್ಪನ ಕುಟುಂಬದಲ್ಲಿ ಒಂದು ಹೆಣ ಬೀಳುತ್ತೆ. ಚಂದಪ್ಪನ ಆಸ್ತಿ ಬಗ್ಗೆ ಭಾಗಪ್ಪನಿಗೆ ಬಿಟ್ರೆ ಬೇರಾರಿಗೂ ಗೊತ್ತಿಲ್ಲ. ಚಂದಪ್ಪನ ಆಸ್ತಿ ಕೈ ಸೇರಿರೋದು ಭಾಗಪ್ಪನಿಗೆ ಮಾತ್ರ. ಭಾಗಪ್ಪನಿಗೆ ಬಿಟ್ರೆ ಬೇರೆ ಯಾರು ಚಂದಪ್ಪನ ಆಸ್ತಿ ಪಡ್ಕೊಂಡಿಲ್ಲ ಅನ್ನೋದು ಚಂದಪ್ಪನ ಕುಟುಂಬಸ್ಥರ ಆರೋಪ. ಆ ಆರೋಪ ಬರೀ ಆರೋಪಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ. ಚಂದಪ್ಪನ ಅಳಿಯ ಮುತ್ತಪ್ಪ ಮಾಸ್ತರ್ನನ್ನ ಈ ಭಾಗಪ್ಪ ಕೊಲೆ ಮಾಡಿಸ್ತಾನೆ. ಅದು ಕೂಡ ಚಂದಪ್ಪನ ಆಸ್ತಿ ಕೇಳಿದ ಅನ್ನೋ ಕಾರಣಕ್ಕೆ. ಇಲ್ಲಿಂದ ಭಾಗಪ್ಪ ಆಸ್ತಿಗಾಗಿ ಹೊಡೆದಾಟ ಬಡಿದಾಟ ಶುರು ಮಾಡ್ತಾನೆ. ದುಡ್ಡಿನ ರುಚಿ ನೋಡಿದ್ದ ಭಾಗಪ್ಪನಿಗೆ ಲಕ್ಷಗಳು ಲೆಕ್ಕವೇ ಇಲ್ಲದಂತಾಗಿರುತ್ತೆ. ಯಾವಾಗಾಗಿ ಭಾಗಪ್ಪ ಮುನ್ನೆಲೆಗೆ ಬರ್ತಾನೋ, ಯಾವಾಗಾಗಿ ಭಾಗಪ್ಪ ಚಂದಪ್ಪನ ಪ್ಲೇಸ್ಗೆ ಬರ್ತಾನೋ, ಆವಾಗಿನಿಂದ ಭೀಮಾ ತೀರದಲ್ಲಿ ಭಾಗಪ್ಪನದ್ದೇ ದರ್ಬಾರ್ ಎಂಬಂತೆ ಆಗಿರುತ್ತೆ. ಹೀಗಾಗಿ ಭಾಗಪ್ಪ ಭೀಮಾ ತೀರದ ಕೆಲ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಚಿನ್ನದ ವ್ಯಾಪಾರಿಗಳಿಗೆ ಧಮ್ಕಿ ಹಾಕಿ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಿದ್ದಂತೆ. ಹೀಗೆ ಬೆದರಿಕೆ ಕೇಸ್ನಲ್ಲಿ ಒಮ್ಮೆ ಭಾಗಪ್ಪ ಅರೆಸ್ಟ್ ಕೂಡ ಆಗಿದ್ದ. ಅಂದ್ರೆ ಚಿನ್ನದಂಗಡಿಯ ವ್ಯಾಪಾರಿ ಅದ್ಯಾರ ಬಳಿನೋ ಚಿನ್ನ ಪಡೆದು ಹಣ ವಾಪಸ್ ಕೊಟ್ಟಿರ್ಲಿಲ್ವಂತೆ. ಆ ಹಣ ವಾಪಸ್ ಕೇಳಿದಾಗ ಬೆದರಿಕೆ ಕೇಸ್ ಬುಕ್ ಆಗಿತ್ತು. ಇಷ್ಟೇ ಅಲ್ಲ, ಚಿನ್ನದ ವ್ಯಾಪಾರಿಗಳ ಜೊತೆ ಭಾಗಪ್ಪ ವ್ಯವಹಾರ ಕೂಡ ಮಾಡ್ತಿದ್ದಂತೆ.
ಗೋಲ್ಡ್ ಕೊಟ್ಟು ದುಡ್ಡು ಪಡೀತಿದೆ. ಗ್ಯಾಂಗ್ ಬರೀ ಹೆದರಿಸಿ ಬೆದರಿಸಿ ಮಾತ್ರ ದುಡ್ಡು ಮಾಡಿಲ್ವಂತೆ. ಬದಲಿಗೆ ಇತ್ತೀಚೆಗೆ ಭಾಗಪ್ಪ ಹರಿಜನ ರಿಯಲ್ ಎಸ್ಟೇಟ್ಗೆ ಇಳಿದಿದ್ದ. ರಿಯಲ್ ಎಸ್ಟೇಟ್ಗೆ ಇಳಿದ ಮೇಲೆ ಭಾಗಪ್ಪನ ಸಂಪತ್ತು ಹೀಗೆ ಭಾಗಪ್ಪ ಇಡೀ ಭೀಮಾ ತೀರವನ್ನ ಆಳೋಕೆ ಶುರು ಮಾಡಿದ್ದ. ಬರೋ ದುಡ್ಡಿನಲ್ಲಿ ಅಲ್ಲಲ್ಲಿ ಆಸ್ತಿ ಖರೀದಿ ಮಾಡ್ತಿದ್ದ. ಕೆಲ ಜಮೀನುಗಳನ್ನ ತನ್ನ ಹೆಸರಿಗೆ ಮಾಡಿಸಿಕೊಂಡ್ರೆ ಇನ್ನು ಕೆಲ ಜಮೀನುಗಳನ್ನ ಬೇನಾಮಿ ಆಸ್ತಿ ಮಾಡ್ತಿದ್ದಂತೆ. ಬೇನಾಮಿ ಆಸ್ತಿ ಸಂಪಾದನೆ ಮಾಡಿರೋ ಆರೋಪವೂ ಇದೆ. ಆ ಬೇನಾಮಿ ಆಸ್ತಿಗಳು ಎಲ್ಲಿವೆ? ಭಾಗಪ್ಪನ ಆಸ್ತಿ ಲೆಕ್ಕ ಕೊಡೋರು ಯಾರು ಅನ್ನೋ ಸುಳಿವನ್ನೂ ಕೂಡ ಭಾಗಪ್ಪ ಕೊಟ್ಟಿಲ್ಲ. ಪ್ರಿಯ ವೀಕ್ಷಕರೇ, ಭಾಗಪ್ಪ ಇಬ್ಬರನ್ನ ಮದುವೆಯಾಗಿದ್ದಾನೆ. ಇಬ್ಬರು ಕೂಡ ಜೀವಂತವಾಗಿಲ್ಲ. ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಆಗಿದ್ದಾರೆ. ಆ ಹೆಣ್ಣು ಮಕ್ಕಳು ಸಾಮಾನ್ಯ ಜನರಂತೆ ಬದುಕ್ತಿದ್ದಾರೆ. ಇಷ್ಟೇ ಅಲ್ಲ, ಎಲ್ಲರಂತೆ ನಾನು ಕೂಡ ಒಳ್ಳೆಯವನಾಗ್ಬೇಕು ಅಂತ ಭಾಗಪ್ಪ ಮುಂದಾಗಿದ್ದ. ದುಡ್ಡು ಮಾಡಿದ್ಮೇಲೆ, ಆಸ್ತಿ ಗಳಿಸಿದ್ಮೇಲೆ ಬದುಕಲ್ಲಿ ಇನ್ನೇನೂ ಇಲ್ಲ ಅಂತ ಭಾಗಪ್ಪ ಕೊರಗ್ತಿದ್ದ. ಭಾಗಪ್ಪ ಭೂದಾಹಿ, ದನದಾಹಿ, ಮಣ್ಣು ಹಣಕ್ಕಾಗಿ ಭಾಗಪ್ಪ ಬಾಯ್ ಬಿಡ್ತಾಗಿದ್ದ. ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ಇದೇ ಭಾಗಪ್ಪನ ಗುರಿಯಾಗಿತ್ತು. ಅದಕ್ಕಾಗಿ ಏನು ಮಾಡೋದಕ್ಕೂ ಕೂಡ ಭಾಗಪ್ಪ ರೆಡಿ ಇದ್ದ. ಭಾಗಪ್ಪನ ಬಳಿ ಯಾವಾಗಲೂ ಜನ ಕಾಂಚಾಣ ಕುಣಿತಿತ್ತು. ಇದೇ ಟೈಮಲ್ಲಿ ಭಾಗಪ್ಪ ಘೋಷಣೆ ಮಾಡ್ಕೋತಾನೆ, ಇನ್ನು ಮುಂದೆ ಗನ್ ಹಿಡಿಯಲ್ಲ, ರಕ್ತ ಹರಿಸಲ್ಲ, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ಕೋತಾನೆ. ಇನ್ನೇನು ಎಲ್ಲ ಸರಿ ಹೋಯ್ತು ಅನ್ನೋ ಟೈಮಿಗೆ ಮತ್ತೊಂದು ಭೀಕರ ಕೊಲೆ ನಡೆದೋಗುತ್ತೆ. ಅದು ರವಿ ಅಗರಖೇಡ್ ಕೊಲೆ. ಈ ರವಿ ಬೇರಾರು ಅಲ್ಲ, ರಿಯಲ್ ಎಸ್ಟೇಟ್ ನಲ್ಲಿ ಭಾಗಪ್ಪನ ಪಾರ್ಟ್ನರ್. ಜಮೀನು, ಮನೆ, ಸೈಟು, ಲಾಭ ನಷ್ಟ, ಭೀಕರ ಕೊಲೆ. ಎಸ್, ಭಾಗಪ್ಪ ರಿಯಲ್ ಎಸ್ಟೇಟ್ ನಲ್ಲಿ ಜಾಸ್ತಿನೇ ದುಡಿತಾಗಿದ್ದ. ಇದೆಲ್ಲ ದುಡಿಯೋದಕ್ಕೆ ಸಾಥ್ ನೀಡಿದ್ದು ರವಿ ಅಗರಖೇಡ್. ಈತ ಭಾಗಪ್ಪನ ಸಂಬಂಧಿ ಕಮ್ ಲಾಯರ್ ಕೂಡ ಹೌದು. ಇಂಡಿ ತಾಲೂಕಿನ ಅಗರಖೇಡ್ ಗ್ರಾಮದವನಾದ ರವಿ ಮೊದಲು ಸಣ್ಣ ಪುಟ್ಟ ವ್ಯಾಜ್ಯಗಳಲ್ಲಿ ಭಾಗಪ್ಪನಿಗೆ ಸಹಾಯ ಮಾಡ್ತಿದ್ದ. ತನ್ನ ಲಾಯರ್ ಬುದ್ಧಿ ತೋರಿಸಿ ಭಾಗಪ್ಪನಿಗೆ ಲಾಭ ಮಾಡಿಕೊಟ್ಟಿದ್ದ. ದಿನಗಳೆದಂತೆ ಭಾಗಪ್ಪನ ರಿಯಲ್ ಎಸ್ಟೇಟ್ ಪಾರ್ಟ್ನರ್ ಕೂಡ ಆಗಿದ್ದ. ಪಾರ್ಟ್ನರ್ ಅಂದ್ಮೇಲೆ ಲಾಭವನ್ನ ಶೇರ್ ಮಾಡ್ಕೊಳ್ಳೋದು ಗಿದ್ದೇ ಇರುತ್ತೆ. ಎಂಥ ಟೈಮಲ್ಲಿ ಮನಸ್ತಾಪಗಳು ಇರ್ತಾವೆ. ಎಂಥ ಮನಸ್ತಾಪ ರವಿ ಮತ್ತು ಭಾಗಪ್ಪ ನಡುವೆಯೂ ಬಂದು ಬಿಡುತ್ತೆ. ನನ್ನ ಹೆಸರು ಹೇಳ್ಕೊಂಡು ರವಿ ಜಮೀನು, ಮನೆ, ಸೈಟ್ ಮಾಡ್ಕೊಳ್ತಿದ್ದಾನೆ ಅಂತ ಭಾಗಪ್ಪನ ಮನಸ್ಸಲ್ಲಿ ಸಂಶಯವೊಂದು ಮೂಡಿತ್ತು. ಆ ಸಂಶಯ ಕೊಲೆಯಲ್ಲಿ ಎಂಡಾಗಿತ್ತು. ಆ ಕೊಲೆ ಮಾತ್ರ ಘೋರಾತಿ ಘೋರ. ಭಾಗಪ್ಪನಿಗೆ ದುಡ್ಡು ಬೇಕಿತ್ತು. ಅದು ಕೂಡ ರವಿ ಹತ್ರ ಆಗಿರೋ ದುಡ್ಡು. ಯಾಕಂದ್ರೆ ರವಿ ಹತ್ರ ಆಗಿರೋ ದುಡ್ಡು ನಂದೇ ಅಂದ್ಕೊಂಡಿದ್ದ. ಆದ್ದರಿಂದ ದುಡ್ಡು ಕೊಡು ಅಂತ ರವಿಗೆ ಭಾಗಪ್ಪ ಆವಾಜ್ ಹಾಕಿದ್ದ. ಆದ್ರೆ ರವಿ ಕೊಟ್ಟಿರ್ಲಿಲ್ಲ. ಇದೇ ಟೈಮಲ್ಲಿ ಭಾಗಪ್ಪನ ಜೊತೆಯಾಗೋದು ತುಳಸಿರಾಮ. ಈತ ಕೂಡ ರವಿಗೆ ಶತ್ರು. ಎಲ್ಲರೂ ಪ್ಲಾನ್ ಮಾಡ್ತಾರೆ. ಆವತ್ತು 2024 ಆಗಸ್ಟ್ 8 ಕೋರ್ಟ್ನಿಂದ ರವಿ ಸ್ಕೂಟಿ ಮೇಲೆ ಮನೆಗೆ ಹೋಗ್ತಿದ್ದ. ಹಿಂದಿನಿಂದ ಇನೋವಾ ಕಾರಲ್ಲಿ ಬಂದು ರವಿ ತೆರಳುತ್ತಿದ್ದ ಸ್ಕೂಟಿಗೆ ಗುದ್ದಿಸಿ ಬಿಟ್ಟಿದ್ರು. ಸುಮಾರು 2 ಕಿಲೋಮೀಟರ್ ದೂರಕ್ಕೆ ರವಿಯನ್ನ ಎಳ್ಕೊಂಡು ಹೋಗಿ ಜಿಲ್ಲಾ ಪಂಚಾಯಿತಿ ಪ್ರವೇಶ ದ್ವಾರದ ಬಳಿ ಬಿಸಾಕಿ ಎಸ್ಕೇಪ್ ಆಗಿದ್ರು. ಲಕ್ಷ್ಮಿ ಒಲಿಸಿಕೊಳ್ಳೋಕೆ ಲಕ್ಷ್ಮೀ ದೇವಸ್ಥಾನ ಕಟ್ಟೋಕೆ ಮುಂದಾಗಿದ್ನ. ಭಾಗಪ್ಪ ಲಕ್ಷ್ಮೀ ಆರಾಧಕ. ಲಕ್ಷ್ಮಿಗಾಗಿ ಏನು ಮಾಡೋದಕ್ಕೂ ರೆಡಿ ಇದ್ದ. ಯಾವ ಲೆವೆಲ್ಗೆ ಅಂದ್ರೆ ಲಕ್ಷ್ಮಿಗಾಗಿ ದೇವಸ್ಥಾನ ಕಟ್ಸೋಕೆ ಕೂಡ ಮುಂದಾಗಿದ್ದ. ತಮ್ಮ ಮನೆಯಲ್ಲಿ ಲಕ್ಷ್ಮಿ ತುಂಬಿ ತುಳುಕ್ತಾಗಿದ್ರು. ಇನ್ನಷ್ಟು ಮತ್ತಷ್ಟು ಲಕ್ಷ್ಮಿಗಾಗಿ ಹಾತೊರಿತಾಗಿದ್ದ. ಅದಕ್ಕಾಗಿ ಲಕ್ಷ್ಮೀ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದ. ತನ್ನೂರು ಬ್ಯಾಡಗಿ ಹಾಳದಲ್ಲಿ ಲಕ್ಷ್ಮೀ ದೇವಸ್ಥಾನ ಕಟ್ಟಬೇಕು ಅನ್ನೋದು ಅವನ ಆಸೆಯಾಗಿತ್ತು. 3 ಎಕರೆ ಭೂಮಿ, 1 ಕೋಟಿ ರೂಪಾಯಿ, ದೇಗುಲಕ್ಕೆ ಅಡಿಪಾಯನೂ ಹಾಕಿದ್ದ. ಎಲ್ಲ ಲಕ್ಷ್ಮಿಗಾಗಿ.
ಬಾಗಪ್ಪ ಮಾಡಿದ್ದೆಲ್ಲ ಲಕ್ಷ್ಮಿಗಾಗಿ. ಲಕ್ಷ್ಮೀ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ ಬಾಗಪ್ಪ. ಅದಕ್ಕಾಗಿ ಕೆಲವೇ ದಿನಗಳ ಹಿಂದೆ ಖರೀದಿಸಿದ್ದ 8 ಎಕರೆ ಭೂಮಿನಲ್ಲಿ 3 ಎಕರೆ ಭೂಮಿಯನ್ನ ಲಕ್ಷ್ಮೀ ದೇವಸ್ಥಾನಕ್ಕೆ ಅಂತಾನೆ ಮೀಸಲಿಟ್ಟಿದ್ದ. 1 ಎಕರೆ ಅಲ್ಲಿ ಸುಮಾರು 35 ಲಕ್ಷ ಆಗತ್ತೆ. 3 ಎಕರೆ ಅಂದ್ರೆ ಸುಮಾರು 1 ಕೋಟಿ. 1 ಕೋಟಿ ಮೌಲ್ಯದ ಆಸ್ತಿಯನ್ನ ದೇವಸ್ಥಾನಕ್ಕೆ ಬಾಗಪ್ಪ ಕೊಟ್ಟಿದ್ದ ಅಂದ್ರೆ ಆತನ ರೇಂಜ್ ಎಂತದ್ದು ಅಂತ ಗೊತ್ತಾಗುತ್ತೆ. ಇದರ ಜೊತೆಗೆ ದೇವಸ್ಥಾನಕ್ಕೆ ಅಂತ 1 ಕೋಟಿ ರೂಪಾಯಿ ಕೊಡೋದಕ್ಕೆ ಡಿಸೈಡ್ ಮಾಡಿದ್ನಂತೆ. ಟ್ರೀಟ್ಮೆಂಟ್ಗಾಗಿಯೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದ. ಅದು 2017 ಆಗಸ್ಟ್ 8 ಬೆಳಗ್ಗೆ ಸುಮಾರು 11 ಗಂಟೆ ಯಾವುದೋ ಒಂದು ಕೇಸ್ ಅಂತ ಜಿಲ್ಲಾ ಕೋರ್ಟ್ಗೆ ಬಂದಿದ್ದ ಬಾಗಪ್ಪ. ಕೋರ್ಟ್ ಆವರಣಕ್ಕೆ ಬಂದ ತಕ್ಷಣ ಆತನಿಗೆ ನಮಸ್ಕಾರ ಅಂತ ಹೇಳಿದ್ದ ಒಬ್ಬ ವ್ಯಕ್ತಿ ಬಾಗಪ್ಪನ ಮೇಲೆ ಗುಂಡು ಹಾರಿಸಿದ್ದ. ಗುಂಡೇಟಿಗೆ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಬಾಗಪ್ಪ. 5 ಸುತ್ತು ಗುಂಡಿನ ದಾಳಿಗೆ ಬಾಗಪ್ಪನ ಕಥೆ ಮುಗಿದೋಯ್ತು ಅಂತ ಎಲ್ರೂ ಅಂದ್ಕೊಂಡಿದ್ರು. ಬಾಗಪ್ಪನ ಮೇಲಿನ ದಾಳಿ ವಿಚಾರ ಗೊತ್ತಾಗ್ತಾಗಿದ್ದಂತೆ ಬಾಗಪ್ಪನ ಸಂಬಂಧಿಗಳು ಸಹಚರರು ಬೆಚ್ಚಿ ಬಿದ್ದಿದ್ರು. ಬಾಗಪ್ಪನಿಗೆ ಆದ ಕಥೆಯೇ ನಮಗೂ ಆಗತ್ತೆ ಅಂತ ಶೇಕ್ ಆಗಿದ್ರು. ಬಾಗಪ್ಪ ಇನ್ನು ಮುಂದೆ ನಮ್ಮ ಪಾಲಿಗೆ ಇಲ್ವೇ ಇಲ್ಲ, ಬೇರೊಂದು ದಾರಿ ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಆದ್ರೆ ಬಾಗಪ್ಪನದ್ದು ಗಟ್ಟಿ ಪ್ರಾಣ. ದೇಹಕ್ಕೆ ಗುಂಡುಗಳು ಹೊಕ್ಕಿದ್ರು, ದೇಹಕ್ಕೆ ಗಾಯವಾಗಿತ್ತೇ ವಿನಃ ಪ್ರಾಣಕ್ಕೇನೂ ಆಗಿರ್ಲಿಲ್ಲ. ಕೆಲವೇ ತಿಂಗಳುಗಳಲ್ಲಿ ಬಾಗಪ್ಪ ಚೇತರಿಸಿಕೊಂಡ. ಏನೂ ಆಗೇ ಇಲ್ಲ, ತನ್ನ ಮೇಲೆ ಗುಂಡಿನ ದಾಳಿ ನಡೆದೇ ಇಲ್ಲ ಅನ್ನೋ ರೇಂಜ್ಗೆ ತಯಾರಾದ. ಇದೆಲ್ಲ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ದುಡ್ಡು. ಆತನನ್ನ ಉಳಿಸೋಕೆ ಬಾಗಪ್ಪ ಸುರಿದಿದ್ದು, ತನ್ನನ್ನ ತಾನು ಉಳಿಸಿಕೊಳ್ಳೋಕೆ ಬಾಗಪ್ಪ ಸುರಿದಿದ್ದು ಕೋಟ್ಯಾಂತರ ರೂಪಾಯಿ ದುಡ್ಡು. PLDD ಆಸ್ಪತ್ರೆ ನಂತರ ಹೈದರಾಬಾದಿನ ಆಸ್ಪತ್ರೆಗೂ ದಾಖಲಾಗ್ತಾನೆ. ಅಲ್ಲಿ ಹಣದ ಹೊಳೆಯನ್ನೇ ಹರಿಸಬೇಕಾಗಿತ್ತು. ಲಕ್ಷಾಂತರ ರೂಪಾಯಿ ಹಣವನ್ನ ಆ ಆಸ್ಪತ್ರೆಯಲ್ಲೂ ಖರ್ಚು ಮಾಡಿದ್ದ. ತಿಂಗಳುಗಳು ಕಳೆದುವು, ವರ್ಷಗಳೇ ಕಳೆದುವು. ಹಳೆ ಬಾಗಪ್ಪ ರಿಟರ್ನ್ ಆದ. ಅದೇ ಗತ್ತು ಮರುಕಳಿಸಿತ್ತು. ಇದೆಲ್ಲ ಆಗಿತ್ತು ಯಾಕೆ ಗೊತ್ತಾ? ದುಡ್ಡು. ಇದೆಲ್ಲ ದುಡ್ಡಿನ ಮಾಯೆ. ಲಕ್ಷ್ಮೀ ಪುತ್ರ ಬಾಗಪ್ಪ ಲಕ್ಷ್ಮಿಯನ್ನ ಬಳಸ್ಕೊಂಡು ತನ್ನ ಜೀವವನ್ನ ಉಳಿಸ್ಕೊಂಡಿದ್ದ. ಲಕ್ಷ್ಮೀ ಪುತ್ರ ಎಂದಿಗೂ ಲಕ್ಷ್ಮೀ ಪುತ್ರನೇ. ಆದ್ರೆ ಅದೇ ಧನದಾಹ ಮತ್ತು ಭೂದಾಹ ಬಾಗಪ್ಪನನ್ನ ಬಲಿ ಪಡ್ಕೋತು ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಾಗಪ್ಪನ ಕೊಲೆಯಿಂದ ಭೀಮಾ ತೀರದ ಅಧ್ಯಾಯವೊಂದು ಅಂತ್ಯವಾಗಿದೆ. ಆದ್ರೆ ಬಾಗಪ್ಪನ ಆಸ್ತಿ ಮತ್ತು ಬಾಗಪ್ಪ ಕಣ್ ಹಾಕಿದ್ದ ಆಸ್ತಿಗಳು ಮತ್ತೊಂದು ಬಾರಿ ಭೀಮಾ ತೀರದಲ್ಲಿ ನೆತ್ತರು ಹರಿಸೋದಕ್ಕೆ ಕಾಯ್ತಾ ಇದ್ದಾವಂತೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.